ಅತಿ ಶಾರದಾ ಒಂದು ಮರದ ಕೆಳಗೆ ಮಡಕೆಗಳನ್ನು ಇಟ್ಕೊಂಡು, ಬನ್ನಿ ಸ್ವಾಮಿ, ಮಣ್ಣಿನ ಮಡಕೆಗಳು, ಮಂಜಿನ ಮಡಕೆಗಳು, ಸಹಜವಾಗಿ ನೀರನ್ನ ತಣ್ಣಗೆ ಇರಿಸುವ ಮಡಕೆಗಳು, ಒಳ್ಳೆಯ ಆರೋಗ್ಯವನ್ನು ಕೊಡುವ ಮಡಕೆಗಳು ಅಂತ ಮಾರಾಟ ಮಾಡ್ತಾ ಇರ್ತಾಳೆ. ಒಂದು ಮಡಕೆಯಲ್ಲಿ ನೀರನ್ನು ಕುಡಿಯಲು ಏರ್ಪಾಟು ಮಾಡಿರುತ್ತಾಳೆ. ಮಡಕೆನಲ್ಲಿರುವ ತಣ್ಣನೆ ನೀರನ್ನು ಕುಡಿಯಿರಿ, ನಿಮಗೆ ಇಷ್ಟ ಬಂದ ಮಡಕೆನ ಮನೆಗೆ ತಗೊಂಡು ಹೋಗಿ ಎಂದು ಗಟ್ಟಿಯಾಗಿ ಅರಚುತ್ತಾ ಇರುತ್ತಾಳೆ. ಆಗಲೇ ರಾಂಬಾಬು ಎನ್ನುವ ಒಬ್ಬ ಕಸ್ಟಮರ್ ಅಲ್ಲಿಗೆ ಬರ್ತಾನೆ. ದೊಡ್ಡವ, ದೊಡ್ಡ ಮಡಕೆ ಎಷ್ಟೋ, ಚಿಕ್ಕ ಮಡಕೆ ಎಷ್ಟೋ? ಮೊದಲು ಮಡಕೆದು ತಣ್ಣಗಿರೋ ನೀರ್ ಕುಡಿಯಪ್ಪ. ಬಿಸಿಲಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆಯಾ ಏನೋ, ತಣ್ಣನೆ ನೀರ್ ಕುಡ್ದು ಸ್ವಲ್ಪ ಸುಧಾರಿಸ್ಕೋ. ರಾಂಬಾಬು ತಣ್ಣನೆಯ ನೀರನ್ನು ಕುಡಿಯುತ್ತಾನೆ. ಹೇಳಪ್ಪ, ದೊಡ್ಡ ಮಡಕೆ ಬೇಕಾ, ಚಿಕ್ಕ ಮಡಕೆ ಬೇಕಾ? ಯಾವ್ದೋ ಒಂದು ಮಡಕೆ ಆದ್ರೂ ಖಚಿತವಾಗಿ ಕೊಂಡ್ಕೋತೀನಿ ದೊಡ್ಡವ. ಆದ್ರೆ ಇದಕ್ಕೂ ಮೊದಲು ನೀನ್ ಹೇಳಿದ್ದು ನಿಜವೇನಾ? ಮಡಕೆನಲ್ಲಿ ನೀರ್ ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತಪ್ಪ. ಮಡಕೆ ಅನ್ನೋದು ಸಹಜ ಸಿದ್ಧವಾದ ತಂಪನ್ನು ಕೊಡುತ್ತೆ. ಮಣ್ಣಿನಿಂದಾದ ರಂಧ್ರದಿಂದ ನೀರು ನಿಧಾನವಾಗಿ ಆವಿಯಾಗಿ ತಣ್ಣಗಾಗುತ್ತೆ. ಮಣ್ಣಿನಲ್ಲಿರುವ ಕೆಲವು ಸಹಜ ಗುಣಗಳು ನೀರಲ್ಲಿ ಸೇರುತ್ತೆ. ಮಡಕೆ ನೀರನ್ನು ಕುಡಿದ್ರೆ ತಿಂದದ್ದು ಚೆನ್ನಾಗಿ ಅರಗುತ್ತಯ್ಯ. ಗಂಟಲು ನೋವು, ನೆಗಡಿ ಬರೋದಿಲ್ಲ. ಮಡಕೆ ನೀರು ಶರೀರವನ್ನು ಒಳಗಿಂದ ತಣ್ಣಗಿಡುತ್ತೆ. ಮಣ್ಣಿನ ಒಂದು ದೊಡ್ಡತನ ಅದೇಪ. ಅಂದ್ರೆ ದೊಡ್ಡವ, ತಣ್ಣಗಾಗೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಸ್ವಲ್ಪ ಸಮಯ ಆದ್ರೆ ಸಾಕಪ್ಪ, ನೀರು ತಣ್ಣಗಾಗತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಉಪಯೋಗನೇ ಅಲ್ವಾ? ಇಷ್ಟಕ್ಕೂ ಇದ್ರ ರೇಟ್ ಏನು ದೊಡ್ಡವ? ಶಾರದಾ ರೇಟ್ ಹೇಳುತ್ತಾಳೆ. ರಾಂಬಾಬು ದುಡ್ಡು ಕೊಡುತ್ತಾನೆ. ಒಂದು ಸಲ ತಗೊಂಡೋಗಪ್ಪ, ಮತ್ತೆ ಮತ್ತೆ ನನ್ನೇ ಹುಡ್ಕೊಂಡು ಬರ್ತೀರಾ? ಇದು ಮಡಕೆ ಅಲ್ಲಪ್ಪ, ನೀರನ್ನು ಸಹಜವಾಗಿ ತಣ್ಣಗೆ ಇಡುವ ಫ್ರಿಜ್ ಅನ್ನೋ ಮಾತು. ಆದ್ರೆ ಅಪ್ಪ, ಹೊಸ ಮಡಕೆನ ಉಪಯೋಗಿಸುವ ಮೊದಲು 1-2 ದಿನ ನೀರಲ್ಲಿ ನೆನೆಸ್ಬೇಕು. ಆ ನಂತರ ಶುಭ್ರ ಮಾಡಿದ್ರೆ ನೀರು ಕೂಡ ತಾಜವಾಗಿರುತ್ತೆ. ಇನ್ನು ರಾಂಬಾಬು ಮಡಕೆಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಶಾರದಾ ಸ್ವಲ್ಪ ಉಸಿರೆಳೆದುಕೊಂಡು, ಹೋಗ್ಲಪ್ಪ, 2 ಗಂಟೆ ನಂತರ ಆದ್ರೂ ಒಂದು ಮಡಕೆ ಮಾರಾಟವಾಯ್ತು. ಆಗಲೇ ಸೊಸೆ ಅನಾಮಿಕಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಕೊಡೆ ಹಿಡ್ಕೊಂಡು ಬರ್ತಾಳೆ. ಅತ್ತೆ, ಊಟ ತಂದಿದ್ದೀನಿ, ಮೊದ್ಲು ತಿನ್ನಿ. ಇಷ್ಟು ಬಿಸಿಲಲ್ಲಿ ನೀನೇನಕ್ಕೆ ಬಂದಿ? ಸ್ವಲ್ಪ ಹೊತ್ತಾದ್ರೆ ನಾನೇ ಮನೆಗೆ ಬರ್ತಾ ಇದ್ದಲ್ಲ. ನಿನ್ನೆ ಮೊನ್ನೆ ಹಾಗೆ ಹೇಳಿದ್ರಿ, ಆದ್ರೆ ನೀವು ಮನೆಗೆ ಬಂದಿಲ್ಲ. ಅದಕ್ಕೆ ಈ ದಿನ ನಾನೇ ಲಂಚ್ ಬಾಕ್ಸ್ ತಗೊಂಡ್ಬಂದಿದ್ದೀನಿ. ಮೊದ್ಲು ತಿಂದ್ಬಿಡಿ, ಆಮೇಲೆ ಮಡಕೆ ಮಾರಬಹುದು. ಬಿಸಿಲು ಕಾಲ ಅಲ್ವಾ, ಮಡಕೆ ಮಾರಾಟವಾಗುತ್ತೆ ಅಂತ ತಗೊಂಡ್ಬಂದು ಮಾರೋದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಆದ್ರೆ ಮಾರಾಟ ಮಾತ್ರ ಅಷ್ಟಾಗಿಲ್ಲ ಸೊಸೆ. ಈಗ ಎಲ್ಲ ಫ್ರಿಜ್ ಕಾಲ ಅಲ್ವಾತೆ, ಯಾರು ಮಡಕೆ ತಗೋತಾರೆ ಹೇಳಿ? ನಮ್ಮ ಹತ್ರ ಮಡಕೆ ಕೊಂಡ್ಕೋಬೇಕು ಅಂದ್ರೆ ಏನಾದ್ರೂ ಪ್ರತ್ಯೇಕವಾಗಿರ್ಬೇಕಲ್ಲ. ಇದೇ ಅಲ್ವಾ ಸೊಸೆ, ಮಡಕೆಗಳಿಗೆ ತಿರುಗಿಸುವ ನಲ್ಲಿನ ಬಿಗಿಸಿದ್ದೀನಲ್ಲ. ಇಷ್ಟಾದ್ರೂ ಸರಿ ಹೋಗಲ್ಲ ಅತ್ತೆ, ಹೊಸದಾದ ಪ್ರತ್ಯೇಕತೆ ಇರ್ಬೇಕು. ಅದು ಏನನ್ನೋದು ನಾನು ಆಲೋಚನೆ ಮಾಡ್ತೀನಿ ಬಿಡಿ. ಇಷ್ಟರಲ್ಲಿ ನೀವು ಊಟ ಮಾಡ್ತಾ ಇರಿ. ಹಾಗೆ ಅಮ್ಮ ಎಂದು ಶಾರದಾ ಊಟ ಮಾಡುತ್ತಾ ಇರ್ತಾಳೆ. ಅನಾಮಿಕಾ ಮಡಕೆಗಳನ್ನು ನೋಡುತ್ತಾ ಆ ಪ್ರತ್ಯೇಕತೆ ಏನಿಟ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಇನ್ನು ಪ್ರಸಾದ್ ರಮೇಶರು ಮನೆಯಲ್ಲಿ ಕೂಲರ್ ಹಾಕಿಕೊಂಡು ಕೂತಿರ್ತಾರೆ. ಡಿಗ್ರಿ ಓದಿಕೊಂಡ ಪ್ರಸಾದನ ಮಗಳು ಮಾಲತಿ ಅವರ ಹತ್ರಕ್ಕೆ ಬರ್ತಾಳೆ. ಏನಮ್ಮ ಹೀಗ್ ಬಂದೆ? ನಿನ್ನ ರೂಮಲ್ಲಿ ಕೂಲರ್ ಕೆಲಸ ಮಾಡ್ತಾ ಇಲ್ವಾ? ಅಪ್ಪ, ನಂಗೆ ಗೊತ್ತು ತಾಯಿ, ನಾನು ಅಣ್ಣಯ್ಯ ನಿನ್ನ ಮದುವೆ ಬಗ್ಗೆನೆ ಈ ತಣ್ಣನೆ ಕೂಲರ್ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದೀವಿ. ಖಚಿತವಾಗಿ ನೀನ್ ಇಷ್ಟಪಡ್ತಾ ಇರೋ ಹುಡುಗನ ಜೊತೆಗೇನೆ ನಿನ್ನ ಮದುವೆ ಮಾಡ್ತೀವಿ. ನೀನು ನಿನ್ ರೂಮಿಗೆ ಹೋಗು. ಮಗು ರಮೇಶು, ಹೊರಗೇನೋ ಬಿಸಿಲು ವಿಪರೀತವಾಗಿದೆ. ಅತ್ತೆ ಸೊಸೆಯರು ಮರದ ಕೆಳಗೆ ಬಿಸಿ ಗಾಳಿಯಲ್ಲಿ ಕೂತ್ಕೊಂಡು ಮಡಕೆ ಮಾರ್ತಾ ಇದ್ರೆ, ನಾವು ಮಾತ್ರ ತಣ್ಣನೆ ಕೂಲರ್ ಕೆಳಗೆ ಸುಖವಾಗಿ ಕೂತಿದ್ದೀವಿ. ಅಪ್ಪ, ಈಗ ನಾವು ಅತ್ತೆ ಸೊಸೆಯರ ಬಗ್ಗೆ ಎಲ್ಲ ಮಾತಾಡ್ಬೇಕಾಗಿದ್ದು. ತಂಗಿ ಮಾಲತಿಯ ಮದುವೆ ಬಗ್ಗೆ ನಾವು ಮಾತಾಡ್ಬೇಕು. ನನ್ ಟೆನ್ಷನ್ ಕೂಡ ಅದೇ ಕಣೋ. ಒಳ್ಳೆ ಹುಡುಗ ಸಿಕ್ಕೋದು ಕಷ್ಟನಾ, ಇಲ್ಲ ಅವ್ರು ಕೇಳೋಷ್ಟು ವರದಕ್ಷಿಣೆ ಕೊಡೋದು ಕಷ್ಟನಾ ಅಂತ ದಿಗಿಲು ಹಿಡ್ದಿದೆ. ಈಗ ಓದ್ಕೊಂಡವ್ರು ಕೂಡ ವರದಕ್ಷಿಣೆ ಕೇಳ್ತಾ ಇದ್ದಾರಪ್ಪ. ಎಷ್ಟು ಓದಿದರೂ ಆಲೋಚನೆ ಮಾತ್ರ ಬದಲಾಗೋದಿಲ್ಲ. ನಾವು ಕೂಡ ಒಬ್ಬ ಹುಡುಗನ ನೋಡಿದ್ವಲ್ಲ, ಅವರಂತೂ ನೇರವಾಗಿ ತಿರುಗಿಸಿದ್ದಾರೆ. ಕೇಳಿದ ವರದಕ್ಷಿಣೆ ಹೇಳಿದಷ್ಟು ಬಂಗಾರ ತರ್ತಾ ಇದ್ರೆ ಮದ್ವೆನೇ ಇಲ್ಲ ಅಂತಿದ್ದಾರೆ. ಅದು ನಿಜವಾಗಿ ಮದ್ವೆನೇ ಅಲ್ಲಪ್ಪ, ವ್ಯಾಪಾರ. ಅರೆ, ಈ ಸಮಾಜವೆಲ್ಲ ಹೀಗೆ ಇದೆ ಕಣೋ. ನಾವು ಒಬ್ಬರು ಬದಲಾದ್ರೆ ಏನ್ ನಡೆಯುತ್ತೆ? ನಾವೇ ಬದಲಾಗ್ಬೇಕು ಅಪ್ಪ. ಮಾಲತಿಗೆ ಒಳ್ಳೆ ಮನಸ್ಸಿರುವ ಹುಡುಗನ ತಂದು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋಣ. ನೀನ್ ಹೇಳುದು ನಿಜಾನೇ ಮಗನೇ. ಆದ್ರೆ ಹುಡುಗಿ ಮದುವೆ ಅಂದ್ರೆ ಜವಾಬ್ದಾರಿ ಹೆಚ್ಚಿರುತ್ತದೆ, ಖರ್ಚು ಕೂಡ ಹೆಚ್ಚಾಗಿರುತ್ತೆ. ತಂಗಿಯ ಸಂತೋಷ ಮುಖ್ಯ ಅಪ್ಪ, ದುಡ್ಡಲ್ಲ. ನಾವು ಅಂದುಕೊಂಡ ಲೆಕ್ಕದ ಪ್ರಕಾರ ನೋಡ್ಕೊಂಡ್ರೆ ಇನ್ನೊಂದು 2 ಲಕ್ಷ ಕಡಿಮೆ ಆಗುತ್ತಲ್ಲ. ಅದಕ್ಕೆ ನಾನು ನನ್ನ ಮೆಕ್ಯಾನಿಕ್ ಶಾಪ್ನ ಮಾರ್ತೀನಿಯಪ್ಪ. ಅಂತ ಕೆಲಸ ಮಾಡ್ಬೇಡ ಮಗನೇ. ನಮ್ಗೆ ಇಷ್ಟು ಕಾಲ ಅನ್ನ ಕೊಟ್ಟಿದ್ದು ಆ ಮೆಕ್ಯಾನಿಕ್ ಶಾಪೆ ಅನ್ನುವ ನಿಜಾನ ಮರ್ತ ಹೋಗ್ಬೇಡ. ನೋಡೋಣಪ್ಪ, ನಾನೇನೋ ಒಂದು ಮಾಡ್ತೀನಲ್ಲ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಅತ್ತೆ, ನಂಗೊಂದು ಐಡಿಯಾ ಬಂದಿದೆ. 1 ನಿಮಿಷ ನಿಲ್ಲೇ. ಖರ್ಚಿಲ್ಲದ ಐಡಿಯಾ, ಖರ್ಚಿರುವ ಐಡಿಯಾನ.
ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಕೊಡುವ ಐಡಿಯಾ ಅತ್ತೆ. ಏನದು? ನಾವು ಮಡಿಕೆಗಳನ್ನ ಮಡಿಕೆ ಕೂಲರ್ಸ್ ಆಗಿ ಬದಲಾಯಿಸಿ ಮಾರೋಣ ಅತ್ತೆ. ಏನೋ ಮಡಿಕೆ ಕೂಲರ್ಸ್ ಮಾರ್ತೀಯಾ? ಅದು ಹೇಗೆ? ಅನಾಮಿಕಾ ವಿವರವಾಗಿ ಹೇಳುತ್ತಾಳೆ. ತುಂಬಾ ಚೆನ್ನಾಗಿದೆ ಹುಡುಗಿ, ಇನ್ನು ನೀನು ಮನೆಗೆ ಹೋಗು. ನಾನು ಕತ್ತಲಾಗುವವರೆಗೆ ಇದ್ದು ಎಷ್ಟು ಮಡಿಕೆಗಳು ಮಾರಾಟವಾಗುತ್ತೋ ಅಷ್ಟು ಮಾರ್ಕೊಂಡು ಮನೆಗೆ ಬರ್ತೀನಿ. ಹಾಗಲ್ಲ ಅತ್ತೆ, ಮಡಿಕೆ ಕೂಲರ್ಸ್ ನ ಮಾಡಿ ಮಾರೋಣ ಅನ್ಕೊಂಡ್ವಲ್ಲ, ಇನ್ನು ಮಡಿಕೆ ಮಾರೋದೇನಕ್ಕೆ ಹೇಳಿ? ಮನೆಗೆ ಹೊರಟೋಗೋಣ ಬನ್ನಿ. ಮಾವಯ್ಯ ಅವರು ಇರ್ತಾರೆ, ಅವ್ರ ಜೊತೆ ನಾವು ಅಂದುಕೊಂಡ ಐಡಿಯಾ ಬಗ್ಗೆ ಹೇಳೋಣ. ಮಾವಯ್ಯ ಅವ್ರು ಏನಂತಾರೋ ಕೂಡ ತಿಳ್ಕೊಬೇಕಲ್ಲ. ಬಾ ಸೊಸೆ, ತಂದೆ ಮಗನ ಹತ್ರ ಮಾತಾಡೋಣ ಎಂದು ಅತ್ತೆ ಸೊಸೆಯರು ಸೇರಿ ಮಡಿಕೆಗಳನ್ನು ತಳ್ಳುಗಾಡಿಯ ಮೇಲೆ ಜಾಗೃತಿಯಾಗಿ ಇಟ್ಕೊಂಡು ಮನೆಗೆ ಬರ್ತಾರೆ. ಕೂಲರ್ ಮುಂದೆ ತಂದೆ ಮಗನ ಜೊತೆ ಕೂತಿರ್ತಾರೆ. ಏನ್ ಶಾರದಾ, ಅತ್ತೆ ಸೊಸೆಯರು ಈ ದಿನ ಬೇಗ ಮನೆಗೆ ಬಂದಿದ್ದೀರಾ? ತಗೊಂಡ್ ಹೋದ ಮಡಿಕೆಗಳೆಲ್ಲ ಮಾರಾಟವಾದ್ವಾ? ಇಲ್ಲ ರೀ, ಮಡಿಕೆಗಳನ್ನ ಬಹಳ ಜನ ಮಾರ್ತಾ ಇದ್ದಾರೆ, ಅದಕ್ಕೆ ಅಂತ ನಮ್ಮ ಮಡಿಕೆಗಳನ್ನ ಯಾರು ಸರಿಯಾಗಿ ಕೊಂಡ್ಕೋತಾ ಇಲ್ಲ. ನಾನು ದುಃಖ ಪಡೋದು ನೋಡಕ್ಕಾಗ್ದೆ ನನ್ ಸೊಸೆ ಒಂದು ಸಖತ್ತಾದ ಐಡಿಯಾ ಕೊಟ್ಟಿದ್ದಾಳೆ. ಅದೇನೋ ನಂಗೆ ತುಂಬಾ ಹಿಡಿಸಿತು ರೀ. ಈಗೇನೋ ಅದೇ ಐಡಿಯಾನ ನಿಮ್ಗೆ ಹೇಳೋಣ ಅಂತ ಬೇಗ ಮನೆಗ್ ಬಂದ್ವಿ. ಅಷ್ಟೆಲ್ಲ ಸಖತ್ತಾಗಿರೋ ಐಡಿಯಾ ಏನಮ್ಮ? ಮಗು ರಮೇಶು, ಮತ್ತು ಅಷ್ಟು ವ್ಯಂಗ್ಯ ಮಾಡ್ಬೇಡ. ನನ್ ಸೊಸೆ ಹೇಳಿದ್ದನ್ನ ಕೇಳಿ ನೀನು ಕೂಡ ವಾವ್ ಅಂತೀಯ, ಏಗ್ರಿ ಜಂಪ್ ಮಾಡ್ತೀಯ ಕೂಡ. ನಾನೇನ್ ಮಾಡ್ತೀನೋ ಅದನ್ನ ನಾನ್ ನೋಡ್ಕೋತೀನಿ. ಮೊದ್ಲು ನಿಮ್ಮ ಸೊಸೆಗೆ ಬಂದ ಸಖತ್ತಾಗಿರೋ ಐಡಿಯಾ ಏನು ಅಂತ ಅದು ಹೇಳಿ ಎಂದು ರಮೇಶ್ ಅನ್ನುತ್ತಾ ಇರುವಾಗ ರೂಮಿನೊಳಗಿಂದ ಮಾಲತಿ ಬರುತ್ತಾಳೆ. ಮಾವಯ್ಯ, ಮಾಲತಿ, ಮಡಿಕೆಗಳು ಬಹಳ ಜನ ಬಹಳ ಜಾಗದಲ್ಲಿ ಮಾರ್ತಾ ಇದ್ದಾರೆ. ನಾವು ಮಾತ್ರ ಮಡಿಕೆನ ಕೂಲರ್ ಮಾಡಿ ಮಾರೋಣ. ಇದಕ್ಕೆ ಹೆಚ್ಚಾಗಿ ಖರ್ಚೇನೂ ಆಗುವುದಿಲ್ಲ. ಕಡಿಮೆ ರೇಟಲ್ಲಿ ಕೂಲರ್ ತಯಾರಾಗಿ ಹೋಗುತ್ತೆ, ಕೂಡ ಮಾರಾಟವಾಗುತ್ತೆ. ಹೆಚ್ಚಾಗಿ ಮಾರಾಟವಾಗುತ್ತೆ ಅಂತ ನೀನ್ ಹೇಗೆ ಹೇಳ್ತಾ ಇದೀಯ ಅನಾಮಿಕಾ? ಏನು ಅಂದ್ರೆ, ಇದು ಬೇಸಿಗೆ ಕಾಲ, ಸೂರ್ಯ ಉರಿತಾ ಇದ್ದಾನೆ. ಈ ಬಿಸಿಲನ್ನು ತಡ್ಕೊಳ್ಳೋದಕ್ಕೆ ಬಡವ ಧನಿಕ ಅನ್ನುವ ಭೇದವಿಲ್ಲದೆ ಕೂಲರ್ಸ್, ಎಸಿಗಳು ಕೊಂಡ್ಕೋತಾರೆ. ಆ ಕಂಪನಿಯವರಿಗೆ ಇದು ಒಳ್ಳೆ ಸಮಯ, ತಪ್ಪದೇ ಕೊಂಡ್ಕೋತಾರೆ ಅಂತ ಚಿಕ್ಕ ಚಿಕ್ಕ ಕೂಲರ್ಸ್ಗೆ 3000 4000 ಇಟ್ಟು ಮಾರಾಟ ಮಾಡ್ತಾ ಇರ್ತಾರೆ. ಮತ್ತೆ ನೀನ್ ಹೇಳಿದ ಮಡಿಕೆ ಕೂಲರ್ನ ಎಷ್ಟಕ್ಕೆ ಮಾರೋಣ ಅಂತಿದ್ಯಾ? 1500 2000ಕ್ಕೆ ಮಾರ್ತೀನಿ ರೀ. ಬಡವರು, ಮಿಡಲ್ ಕ್ಲಾಸ್ ನವರು ತಮ್ಮ ತಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಏನ್ ಸಿಕ್ಕುತ್ತೋ ಅದನ್ನ ತಗೋತಾರೆ. ನಮ್ಮ ಮಡಿಕೆ ಕೂಲರ್ ಬರುತ್ತೆ ಅಂತ ತಿಳ್ಕೊಂಡು ಖಚಿತವಾಗಿ ತಗೋತಾರೆ. ವಾರೆ ವಾ ಸೊಸೆ, ನಿನ್ ಆಲೋಚನೆ ಚೆನ್ನಾಗಿದೆ ಅಮ್ಮ. ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭ ಬರುತ್ತೆ ಅಂದ್ರೆ ಇನ್ನು ತಡ ಮಾಡದೆ ಮಡಿಕೆ ಕೂಲರ್ನ ತಯಾರು ಮಾಡೋಣ ಎಂದು ಮೆಚ್ಚುಗೆಯಿಂದ ಪ್ರಸಾದ್ ಕೂಡ ಅನ್ನುತ್ತಾನೆ. ನೀನು ಸೂಪರ್ ಅತ್ಗೆ, ಹೇಗೂ ನನ್ನ ಮದ್ವೆಗೆ ಎತ್ತಿಟ್ಟ ದುಡ್ಡಿದೆ ಅಲ್ಲ, ಅದರಿಂದ ಸ್ವಲ್ಪ ದುಡ್ಡು ತೆಗಿಯೋಣ, ಬಂಡವಾಳಕ್ಕೆ ಉಪಯೋಗಿಸೋಣ. ಬಂದ ಲಾಭವೆಲ್ಲ ತಿರುಗಿ ಅದರಲ್ಲೇ ಜಮಾ ಮಾಡಿ. ಸರಿಯಾದ ನಾದಿನಿ ಅಂದ್ಕೊಂಡೆ ಮಾಲತಿ. ತುಂಬಾ ಥ್ಯಾಂಕ್ಸ್ ಅತ್ಗೆ. ಹಾಗೆ ಶಾರದಳ ಕುಟುಂಬವೆಲ್ಲ ಮಾತನಾಡಿಕೊಂಡು ಮಡಿಕೆ ಕೂಲರ್ಸ್ನ ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ, ಅತ್ಗೆ, ತಯಾರು ಮಾಡಿದ ಮಡಿಕೆ ಕೂಲರ್ಸ್ನ ಗಾಡಿ ಮೇಲೆ ಇಟ್ಟಿದ್ದೀರಲ್ಲ? ಹಾ, ಇಟ್ಟಿದ್ದೀನಿ ಮಾಲತಿ. ಸ್ಟೂಲ್ಸ್ ಕೂಡ ತಗೊಂಡಿದೀವಿ. ನಾವು ಇನ್ನು ಹೋಗಿ ಮಡಿಕೆ ಕೂಲರ್ಸ್ನ ಮಾರಲಿಕ್ಕೆ ಶುರು ಮಾಡ್ತೀವಿ. ನೀನು ಮನೆ ಹತ್ರನೇ ಇರು, ನಿಮ್ಮ ಅಂದಕ್ಕೆ ಮೆರುಗು ತಂದ್ಕೋ, ಸರಿನಾ? ಹಾಗೆ ಅತ್ಗೆ. ಇನ್ನು ಅತ್ತೆ ಸೊಸೆಯರು ಮನೆಯಿಂದ ಹೊರಡುತ್ತಾರೆ. ಮರದ ಹತ್ರಕ್ಕೆ ಸೇರ್ಕೋತಾರೆ. ಆ ಮರದ ಕೆಳಗೆ 2-3 ಸ್ಟೂಲ್ಸ್ ಇಟ್ಟು ಅದರ ಮೇಲೆ ಮಡಿಕೆ ಕೂಲರ್ಸ್ನ ಇಡ್ತಾರೆ. ಮಡಿಕೆ ಕೂಲರ್ಸ್ 1500 ರೂಪಾಯಿ, 2000 ರೂಪಾಯಿ ಅಂತ ಬೋರ್ಡ್ ಕೂಡ ಇಡ್ತಾರೆ. ರಮೇಶ್ ಮೈಕ್ ಹಿಡಿದುಕೊಂಡು, ಮಡಿಕೆ ಕೂಲರ್ಸ್ ಒಂದು ವಿಧದಿಂದ ಬಡವರ ಎಸಿ ಅಂತ ಹೇಳಬಹುದು. ಕಡಿಮೆ ರೇಟು, ಹೆಚ್ಚಿನ ತಂಪು. ಬನ್ನಿ ಸ್ವಾಮಿ ಬನ್ನಿ ಎಂದು ಗಟ್ಟಿಯಾಗಿ ಹರಚುತ್ತಾ ಇರ್ತಾನೆ. ದಾರಿಯಲ್ಲಿ ಹೋಗ್ತಾ ಇರುವವರು ನೋಡಿ ರಮೇಶ್ ಹೇಳಿದ್ದನ್ನ ಕೇಳಿ ಅಲ್ಲಿಗೆ ಬಂದು ಮಡಿಕೆ ಕೂಲರ್ಸ್ನ ನೋಡಿ ಕೊಂಡ್ಕೋತಾ ಇರ್ತಾರೆ. 2-3 ಗಂಟೆಯಲ್ಲಿಯೇ ಅತ್ತೆ ಸೊಸೆಯರ ಮಡಿಕೆ ಕೂಲರ್ಸ್ ಎಲ್ಲ ಮಾರಾಟವಾಗುತ್ತೆ. ಬಂದ ಲಾಭದಿಂದ ಮತ್ತಷ್ಟು ಮಡಿಕೆ ಕೂಲರ್ಸ್ನ ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅವರು. ಹಾಗೆ ಬೇಸಿಗೆ ಕಾಲವೆಲ್ಲ ಅತ್ತೆ ಸೊಸೆಯರು ಮಡಿಕೆ ಕೂಲರ್ಸ್ ಮಾರಾಟ ಜೋರಾಗಿ ಸಾಗಿಸುತ್ತಾರೆ. ಅವರ ಮನೆಯೊಳಗೆ ಲಕ್ಷ್ಮೀ ದೇವಿಯನ್ನು ತಂದು ಇಡ್ತಾ ಇರ್ತಾರೆ. ಶಾರದಳ ಮನೆಗೆ ಸೊಸೆಯಾಗಿ ಬಂದ ಅನಾಮಿಕಾ ಬಹಳ ಒಳ್ಳೆಯವಳು. ಮನೆ ಕೆಲಸ, ಅಡಿಗೆ ಕೆಲಸ ವಿಷಯದಲ್ಲಿ ಶಾರದಳನ್ನು ಯಾವ ಕೆಲಸವೂ ಮಾಡಿಸ್ತಾ ಇರ್ಲಿಲ್ಲ. ಅದರಿಂದ ಶಾರದಾ ಎಷ್ಟೋ ಸಂತೋಷ ಪಡ್ತಾ ಇದ್ಲು. ಅವಳ ಗಂಡ ಪ್ರಸಾದನ ಹತ್ತಿರ ಅನಾಮಿಕಳ ಬಗ್ಗೆ ಎಷ್ಟೋ ದೊಡ್ಡದಾಗಿ ಹೇಳ್ತಾ ಇದ್ಲು. ಹಿಡಿಸಿದ ಹುಡುಗಿ ಸೊಸೆಯಾಗಿ ಬಂದ್ರೆ ಯಾವ ಅತ್ತೆ ಮಾತ್ರ ಸಂತೋಷ ಪಡಲ್ಲ ಶಾರದಾ. ನಿಜ ಹೇಳಿದ್ರಿ ರೀ, ಅನಾಮಿಕಾ ಸೊಸೆಯಾಗಿ ಬರೋದು ನನ್ನ ಅದೃಷ್ಟ. ಯಾವ ಕೆಲಸನೂ ಮಾಡಕ್ ಬಿಡಲ್ಲ. ಕೆಲಸ ಪೂರ್ತಿಯಾದ ಮೇಲೆ ಬಂದು ವಿಷಯ ಹೇಳಿ ನಗಿಸ್ತಾಳೆ. ನೀನು ಕೂಡ ಅತ್ತೆ ಹಾಗೆ ಅಲ್ಲದೆ ಅಮ್ಮನ ಹಾಗೆ ಸೊಸೆನ ಅರ್ಥ ಮಾಡ್ಕೋ. ಎಲ್ಲ ವಿಷಯದಲ್ಲೂ ಅನಾಮಿಕಂಗೆ ಸಪೋರ್ಟಿಂಗ್ ಆಗಿರು. ಅದನ್ನ ಸಪರೇಟ್ ಆಗಿ ಹೇಳ್ಬೇಕಾ? ನಮ್ಮ ಮಗಳು ಮಾಲತಿನ ಎಷ್ಟು ಚೆನ್ನಾಗಿ ನೋಡ್ಕೋತೀನೋ, ಸೊಸೆ ಅನಾಮಿಕನ್ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ಅದು ಸರಿ ಶಾರದಾ,
ಇದು ಬೇಸಿಗೆ ಕಾಲ, ಹೊಸ ಮಾವಿನಕಾಯಿ ಬರ್ತಾ ಇದೆ. ಹೊಸ ಸೊಸೆ ಹತ್ರ ಹೊಸ ಉಪ್ಪಿನಕಾಯಿ ಮಾಡ್ಸು. ಅಯ್ಯೋ, ನಾನ್ ಅದೇ ಮಾತನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ತಾವು ಹೊರಗೆ ಅಂದ್ಬಿಟ್ರಿ. ಈಗ ಹೋಗಿ ಅದೇ ಕೆಲಸದ ಮೇಲೆ ಇರ್ತೀನಿ ಎಂದು ಹೇಳಿ ಕಿಚನ್ ಒಳಗೆ ಬರ್ತಾಳೆ. ಅನಾಮಿಕಾ ಸಿಂಕ್ ಹತ್ರ ಕೆಲಸ ಮಾಡ್ತಾ ಕಾಣಿಸ್ತಾಳೆ. ಸೊಸೆ, ಹೇಳಿ ಅತ್ತೆ. ನೀನು ಮಾಡಬೇಕಾದ ಒಂದು ಮುಖ್ಯವಾದ ಕೆಲಸ ಇದೆಯಮ್ಮ. ಹೇಳಿ ಅತ್ತೆ, ಚಕ್ ಅಂತ ಮಾಡ್ಬಿಡ್ತೀನಿ. ಈ ಬೇಸಿಗೆ ಕಾಲ ನಮ್ಮೂರಿನಲ್ಲಿ ಒಂದು ಪ್ರತ್ಯೇಕವಾದ ಹಬ್ಬ ಇರುತ್ತಮ್ಮ. ಅನಾಮಿಕಂಗೆ ಏನೂ ಅರ್ಥವಾಗಲಿಲ್ಲ. ಅಯೋಮಯದಿಂದ ನೋಡುತ್ತಾಳೆ. ಆ ಹಬ್ಬದ ಹೆಸರು ಮಾವಿನಕಾಯಿ ಪಚ್ಚಡಿ ಮಾಡೋದು ಸೊಸೆ. ಇದು ಮಾವಿನಕಾಯಿ ಬೆಳೆಯುವ ಸಮಯ ಅಲ್ವಾ? ಪ್ರತಿ ಮನೆಯಲ್ಲಿ ದೊಡ್ಡ ದೊಡ್ಡ ಜಾಡಿಯಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ ಎಂದು ಶಾರದಾ ಹೇಳುತ್ತಲೇ ಹೊಸ ಸೊಸೆ ಅನಾಮಿಕಳ ಮುಖ ಬಾಡಿ ಹೋಗುತ್ತೆ. ತನ್ನಲ್ಲಿ ತಾನು, ಅಮ್ಮೋ, ಈಗ ಅತ್ತೆ ನನ್ ಕೈಯಿಂದ ಉಪ್ಪಿನಕಾಯಿ ಹಾಕ್ಸೋ ಹಾಗಿದ್ದಾಳೆ. ಮೊದಲೇ ಉಪ್ಪಿನಕಾಯಿ ಮಾಡೋದು ನನಗೆ ಬರಲ್ಲ. ಈಗ ನಾನು ಏನ್ ಮಾಡ್ಬೇಕು? ಏನೇನಾದ್ರೂ ಅತ್ತೆಗೆ ನಿಜ ಹೇಳ್ತೀನಿ, 2 ಮಾತು ಬೈತಾಳೆ. ಆದ್ರೆ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಕಲಿಸ್ತಾಳೆ ಅಲ್ವಾ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಸೊಸೆ, ನಾನ್ ಹೇಳೋದ್ ಕೇಳಿಸ್ತಾ ಇದೆಯೇನೆ? ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಬೇಕು ಅಂತ ಹೇಳಿದ್ರಲ್ಲ ಅತ್ತೆ, ಕೇಳಿಸ್ತು. ಆದ್ರೆ ಅತ್ತೆ, ನನಗೇನೋ ಉಪ್ಪಿನಕಾಯಿ ಮಾಡೋದು ಬರಲ್ಲ ಎಂದು ದುಃಖದಿಂದ ಹೇಳುತ್ತಾಳೆ ಅನಾಮಿಕಾ. ಅದನ್ನು ಕೇಳಿ ಶಾರದಂಗೆ ಪಾಪವೆನಿಸುತ್ತೆ. ದುಃಖ ಪಡಬೇಡಮ್ಮ, ನಾನು ಕಲಿಸ್ತೀನಲ್ಲ. ಅನಾಮಿಕಾ ಸಂತೋಷ ಪಡುತ್ತಾಳೆ. ಮಾಡಿದ ಕೆಲಸ ಸಾಕು, ಬಾ ಮಾರ್ಕೆಟ್ಗೆ ಹೋಗಿ ಹೊಸ ಮಾವಿನಕಾಯಿನ ತಗೊಂಬರೋಣ ಅಂತ ಹೇಳುತ್ತಾಳೆ ಶಾರದಾ. ಹಾಗೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಕೆಲಸ ಮಾಡಿಕೊಂಡು ಒಂದು ಚೀಲ ಹಿಡಿದುಕೊಂಡು ಹಾಲ್ಗೆ ಬರ್ತಾಳೆ. ಹೊಸ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಶಾರದಾ ಮಾರ್ಕೆಟ್ಗೆ ಹೋಗುತ್ತಾಳೆ. ದಾನಯ್ಯ ಅನ್ನುವ ರೈತನ ಹತ್ರ ಶಾರದಾ ಮಾವಿನಕಾಯಿಗಳ ವ್ಯಾಪಾರ ಮಾಡುತ್ತಾಳೆ. ಬಾಲಯ್ಯ ರೈತ ದುಃಖ ಪಡುತ್ತಾನೆ. ಅದು ಅನಾಮಿಕಂಗೆ ಹಿಡಿಸ್ಲಿಲ್ಲ. ಅತ್ತೆ, ಮತ್ತೆ ಅಷ್ಟೊಂದು ಚೌಕಾಸಿ ಮಾಡಿದ್ರೆ ಹೇಗೆ ಅತ್ತೆ? ಕಾಯಿ ತಗೊಂಡು ಬಂದ ಆಟೋ ದುಡ್ಡು ಕೂಡ ಬರಲ್ಲ ಅಂತ ಅವನು ಹೇಳ್ತಾ ಇದ್ದಾನಲ್ಲ. ಆ ಮಾತಿಗೆ ಶಾರದಾ ಮೌನವಾಗಿರುತ್ತಾಳೆ. ಅನ್ನದಾತನ ಕಷ್ಟನ ದೋಚ್ಕೊಳ್ಳೋದು ಬೇಡ ಅತ್ತೆ. ನಮ್ಮ ಹಾಗೆ ಪ್ರತಿಯೊಬ್ಬರು ಚೌಕಾಸಿ ಮಾಡಿದ್ರೆ ಪಾಪ ಅವನು ಕೂಡ ಬದುಕಬೇಕಲ್ಲ ಅತ್ತೆ. ಅವನಿಗೆ ಕೂಡ ಹೆಂಡತಿ ಮಕ್ಕಳಿರ್ತಾರೆ, ಅವರು ನಮ್ಮನ್ನು ಬೈಕೋಬಾರ್ದು ಅತ್ತೆ ಎಂದು ಹೇಳುತ್ತಾಳೆ. ತನ್ನ ಮಾತಿಗೆ ಎದುರುತ್ತರ ಕೊಡ್ತಾ ಇರುವ ಸೊಸೆ ಮೇಲೆ ಶಾರದಂಗೆ ಕೋಪ ಬರಲಿಲ್ಲ. ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಅನಾಮಿಕಾ ಹೇಳಿದ್ದರಲ್ಲಿ ನಿಜವೇ ಇದೆ ಎಂದು ಶಾರದಂಗೆ ಅರ್ಥವಾಗುತ್ತೆ. ಸರಿ ಬಿಡಪ್ಪ, ನೀನ್ ಹೇಳಿದ ದರದಲ್ಲೇ ಕೊಡು. ನನ್ ಸೊಸೆ ನನಗೆ ಸತ್ಯವನ್ನು ತೋರಿಸಿದ್ದಾಳೆ ಎಂದು ಶಾರದಾ ಹೇಳುತ್ತಲೇ ದಾನಯ್ಯ ಎಷ್ಟೋ ಆನಂದ ಪಡುತ್ತಾನೆ. ತಾಜಾ ಉಪ್ಪಿನಕಾಯಿಗೆ ಬೇಕಾದ ಮಾವಿನಕಾಯಿ ಕೊಡ್ತಾನೆ. ಅತ್ತೆ ಸೊಸೆಯರು ಮನೆಗೆ ಬರುತ್ತಾರೆ. ಅದನ್ನು ಶುಭ್ರವಾಗಿ ತೊಳೆದು ಒರೆಸುತ್ತಾರೆ. ನಂತರ ದೊಡ್ಡ ಕತ್ತಿಯ ಜೊತೆ ಚೂರನ್ನು ಕೊಯ್ಯುತ್ತಾರೆ. ಆ ಚೂರಿಗಳಲ್ಲಿ ಸಾಸಿವೆ ಪುಡಿ, ಖಾರದ ಪುಡಿ, ಉಪ್ಪು, ಎಣ್ಣೆ ಎಲ್ಲವನ್ನು ಸೇರಿಸಿ ದೊಡ್ಡ ಜಾಡಿಯಲ್ಲಿ ಹಾಕುತ್ತಾರೆ. ಶಾರದಾ ಎಷ್ಟೋ ಜಾಗ್ರತೆಯಿಂದ ಮಾಡುತ್ತಾ ಅನಾಮಿಕಂಗೆ ಪ್ರತಿ ವಿಷಯವನ್ನು ವಿವರವಾಗಿ ಹೇಳುತ್ತಾಳೆ. ಸೊಸೆ, ಮಾವಿನಕಾಯಲ್ಲಿ ನೀರಿರಬಾರ್ದು, ಇಲ್ಲಾಂದ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ. ಹಾಗೆ ಅತ್ತೆ, ಉಪ್ಪು, ಖಾರದ ಪುಡಿ ಸರಿಯಾದ ಅಳತೆಯಲ್ಲಿ ಇರಬೇಕು ಎಂದು ವಿವರವಾಗಿ ಹೇಳುತ್ತಾಳೆ. ಅನಾಮಿಕಾ ಬಹಳ ಆಸಕ್ತಿಯಿಂದ ನೋಡ್ತಾ ಇರ್ತಾಳೆ. ಆದರೆ ಆಕೆಗೆ ಎಲ್ಲವೂ ಹೊಸದಾಗಿ ಅನಿಸುತ್ತೆ. ಇನ್ನು ಕೆಲಸವಾದ ನಂತರ ಶಾರದಾ ಹೀಗೆ ಹೇಳುತ್ತಾಳೆ. ಈಗ ಈ ಜಾಡಿಗಳನ್ನ 2 ದಿನದ ಹೊತ್ತು ಯಾರು ಮುಟ್ಟಬಾರ್ದು. ಆ ನಂತರ ಕಲ್ಸ್ಕೊಂಡು ತಿನ್ನೋಣ. ಹಾಗೆ ಅತ್ತೆ ಸೊಸೆಯರು ಸೇರಿ ಹೊಸ ಉಪ್ಪಿನಕಾಯಿ ಹಾಕಿದ ಜಾಡಿಯನ್ನು ಕಿಚನ್ ನಲ್ಲಿ ಒಂದು ಮೂಲೆಯಲ್ಲಿ ಇಡುತ್ತಾರೆ. ಆದರೆ ಅನಾಮಿಕಂಗೆ ಉಪ್ಪಿನಕಾಯಿ ಮೇಲೆ ಬಹಳ ಆಸಕ್ತಿ. ಹೇಗಿದೆಯೋ ಎಂದು ಆಲೋಚಿಸ್ತಾ ಇರ್ತಾಳೆ. ಹೊಸ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಹಿಡಿಸಬೇಕು ಎಂದು ಕೂಡ ಆಕೆ ಆಸೆ ಪಡ್ತಾಳೆ. 2 ದಿನದ ಮಧ್ಯಾಹ್ನ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೊರಗೆ ಹೋಗುತ್ತಾರೆ. ಮನೆಯಲ್ಲೇ ಅನಾಮಿಕಾ ಒಬ್ಬಳೇ ಇರ್ತಾಳೆ. ಜಾಡಿಯಲ್ಲಿರುವ ಉಪ್ಪಿನಕಾಯಿ ಮೇಲೆ ಅವಳಿಗೆ ಆಸಕ್ತಿ ಹೆಚ್ಚಾಗುತ್ತೆ. ಅತ್ತೆ ಬರುವವರೆಗೆ ಉಪ್ಪಿನಕಾಯಿನ ನೋಡದೇ ಇರೋದು ನನ್ನಿಂದಾಗಲ್ಲ. ಆದರೂ ಒಂದು ಸಲ ನೋಡಿದಕ್ಕೆ ಏನೂ ಆಗತ್ತೆ, ಏನೂ ಆಗಲ್ಲ. ನಾನು ನೋಡಿದ ವಿಷಯ ಕೂಡ ಯಾರಿಗೂ ಗೊತ್ತಿಲ್ಲ ಎಂದು ಅನಾಮಿಕಾ ಮಾವಿನಕಾಯಿ ಉಪ್ಪಿನಕಾಯಿ ಜಾಡಿ ಹತ್ರ ಹೋಗಿ ಮುಚ್ಚಳ ತೆಗಿತಾಳೆ. ಒಳಗಡೆ ಕೆಂಪಗೆ ಮಿಂಚುವ ಉಪ್ಪಿನಕಾಯಿ ಕಾಣಿಸುತ್ತೆ. ಅನಾಮಿಕಂಗೆ ಭಲೇ ಸಂತೋಷವಾಗುತ್ತೆ. ಅಬ್ಬಾ, ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ನೋಡೋದಕ್ಕೆ ಭಲೆಯಾಗಿದೆ. ಒಂದು ಚೂರು ತಿಂದು ನೋಡಿದ್ರೆ ಟೇಸ್ಟ್ ಹೇಗಿದೆ ಅಂತ ಕೂಡ ಗೊತ್ತಾಗುತ್ತೆ ಅಂದುಕೊಂಡು ಒಂದು ಚೂರು ತೆಗೆದು ರುಚಿ ನೋಡುತ್ತಾಳೆ. ಇನ್ನು ಉಪ್ಪಿನಕಾಯಿ ಬಹಳ ಕಲತಿಲ್ಲವಾದ್ದರಿಂದ ರುಚಿ ಸ್ವಲ್ಪ ಭೇದವೆನಿಸುತ್ತದೆ. ಅಯ್ಯೋ ದೇವ್ರೆ, ಇದೆಲ್ಲ ಚೆನ್ನಾಗಿಲ್ವೇ? ಮನೆಯಲ್ಲಿ ಮಾಡಿದ ಹಾಗೇನೇ ಇಲ್ಲ. ಅತ್ತೆ ಖಚಿತವಾಗಿ ಬೈತಾಳೆ. ಈಗ ಏನ್ ಮಾಡ್ಬೇಕು ಅಂದುಕೊಂಡು ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕಂಗೆ ಒಂದೇ ಸಲಕ್ಕೆ ಒಂದು ಆಲೋಚನೆ ಬರುತ್ತೆ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಇನ್ನೂ ಹಾಕಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂದುಕೊಂಡು ಸ್ವಲ್ಪ ಉಪ್ಪು ಹಾಕುತ್ತಾಳೆ. ನಂತರ ಖಾರದ ಪುಡಿ ಕೂಡ ಹಾಕುತ್ತಾಳೆ. ಇನ್ನು ಚೆನ್ನಾಗಿ ಕಲಿಸಬೇಕು ಅಂತ ಚಮಚದಲ್ಲಿ ಕಲಿಸುತ್ತಾಳೆ. ಅಷ್ಟರಲ್ಲಿ ನಿಲ್ಲಿಲ್ಲ.
ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಏನೋ ಅಂದುಕೊಂಡು ಎಣ್ಣೆ ಕೂಡ ಹಾಕುತ್ತಾಳೆ. ಹಾಗೆ ಮಾಡುತ್ತಾ ಮಾಡುತ್ತಾ ಜಾಡಿಯಲ್ಲಿರುವ ಉಪ್ಪಿನಕಾಯಿ ಎಲ್ಲ ಅವಳಿಗೆ ಇಷ್ಟ ಬಂದ ಹಾಗೆ ಬದಲಾಯಿಸ್ತಾಳೆ. ಮತ್ತೆ ತಿರುಗಿ ಏನೂ ತಿಳಿಯದ ಹಾಗೆ ತನ್ನ ಕೆಲಸ ಮಾಡಿಕೊಳ್ಳಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಸಾಯಂಕಾಲ ಎಲ್ಲರೂ ಮನೆಗೆ ಬರುತ್ತಾರೆ. ಊಟದ ಸಮಯದಲ್ಲಿ ಈಗ ಉಪ್ಪಿನಕಾಯಿ ತಿನ್ಬಹುದು ಎಂದು ಜಾಡಿ ತೆಗೆಯುತ್ತಾಳೆ ಶಾರದಾ. ಉಪ್ಪಿನಕಾಯಿ ಬಣ್ಣ ವಾಸನೆ ಎರಡೂ ಬದಲಾಗಿ ಹೋಗಿರುತ್ತೆ. ಶಾರದಾ ಶಾಕ್ ಆಗುತ್ತಾಳೆ. ಅನಾಮಿಕಂಗೆ ಭಯವಾಗ್ತಾ ಇರುತ್ತೆ. ಶಾರದಾ ಕೋಪದಿಂದ ಕೇಳ್ತಾಳೆ, ಸೊಸೆ ಉಪ್ಪಿನಕಾಯಿ ಯಾಕೆ ಹೀಗಾಗಿದೆ? ಅನಾಮಿಕ ಸ್ವಲ್ಪ ಭಯಪಡುತ್ತಾಳೆ. ಆದ್ರೆ ನಡೆದ ವಿಷಯವನ್ನು ಹೇಳ್ಬೇಕು ಅನ್ಕೋತಾಳೆ. ಅತ್ತೆ, ನಾನು ಮಧ್ಯಾಹ್ನ ಒಂದು ಸಲ ನೋಡ್ದೆ, ರುಚಿಯನ್ನು ಸ್ವಲ್ಪ ಸರಿ ಇಲ್ಲ ಅನಿಸ್ತು. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಎಣ್ಣೆ ಕೂಡ ಹಾಕಿ ಸೇರ್ಸಿದ್ದೀನಿ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳುತ್ತಲೇ ಶಾರದಾ ನಗುತ್ತಾಳೆ. ಅನಾಮಿಕಂಗೆ ಏನೂ ಅರ್ಥವಾಗಲಿಲ್ಲ. ಅಯ್ಯೋ ಹೊಸ ಸೊಸೆ, ಉಪ್ಪಿನಕಾಯಿನ ಮೊದಲ ದಿನ ಬದಲಾಯಿಸಬಾರ್ದು, 2-3 ದಿನದ ನಂತರ ರುಚಿ ಬರುತ್ತೆ. ಕ್ಷಮಿಸ್ಬಿಡಿ ಅತ್ತೆ, ಆ ವಿಷಯ ನಂಗೆ ಗೊತ್ತಿಲ್ವಲ್ಲ ಎಂದು ಹೇಳುತ್ತಾಳೆ. ಪ್ಲೇಟ್ ಅಲ್ಲಿ ತಿನ್ನೋದಕ್ಕೆ ಅನ್ನ ಹಾಕಿಕೊಂಡು ಪ್ರಸಾದ್, ರಮೇಶ್, ವಿನೋದ್, ಮಾಲತಿ ಆಗಲೇ ಕೂತಿರ್ತಾರೆ. ಶಾರದಾ, ಹೊಸ ಉಪ್ಪಿನಕಾಯಿನ ತಗೊಂಬರ್ತೀರಾ ಇಲ್ವಾ? ಇಲ್ಲ ಅಂದ್ರೆ ಸಾರ್ ಹಾಕೊಂಡೆ ತಿನ್ನೋಣ ಎಂದು ಕೇಳುತ್ತಾನೆ. ಬರ್ತಾ ಇದೀನ್ರಿ ಎಂದು ಶಾರದಾ ಒಂದು ಬಟ್ಟಲಲ್ಲಿ ಉಪ್ಪಿನಕಾಯಿ ತೆಗೆದುಕೊಂಡು ಬರ್ತಾಳೆ. ಎಲ್ಲರೂ ನೋಡುತ್ತಾರೆ. ಬಣ್ಣ ವಾಸನೆ ಹಿಡಿಸಲಿಲ್ಲ. ಇದೇನೆ ಶಾರದಾ ಹೀಗಿದೆ? ಹೊಸ ಸೊಸೆಯ ಹೊಸ ಉಪ್ಪಿನಕಾಯಿ ಪಚಡಿ, ಹಾಕೊಂಡು ತಿನ್ನಿ ಎಂದು ಹೇಳುತ್ತಲೇ ತಿನ್ನೋದಕ್ಕೆ ಯಾರು ಸಾಹಸ ಮಾಡಲಿಲ್ಲ. ಶಾರದಾ ಮುಸಿಮುಸಿ ನಗುತ್ತಾಳೆ. ಎಲ್ರೂ ಸಾರ್ ಹಾಕೊಂಡು ತಿಂತಾರೆ. ಆಗ ಅನಾಮಿಕಂಗೆ ಯಾವ ಕೆಲಸವಾದರೂ ಗಾಬರಿ ಬಿದ್ದು ಮಾಡಬಾರದು, ಅತ್ತೆ ಹೇಳಿದ್ದು ಕೇಳಬೇಕು, ಮೊದಲೇ ತನಗೆ ಇಷ್ಟ ಬಂದ ಹಾಗೆ ಮಾಡಬಾರದು, ಪೂರ್ತಿಯಾಗಿ ಕಲ್ತ್ಕೋಬೇಕು ಎಂದು ತಿಳಿದುಕೊಳ್ಳುತ್ತಾಳೆ. ಹಾಗೆ ತಿಂಗಳು ಕಳೆಯುತ್ತಾ ಇರುತ್ತದೆ. ಮತ್ತೆ ಹೊಸ ವರ್ಷ ಬರುತ್ತದೆ. ಈ ಸಲ ಹೊಸ ಮಾವಿನಕಾಯಿಗಳು ಬರುತ್ತದೆ. ತೆಗೆದುಕೊಂಡು ಬರಲಿಕ್ಕೆ ಅನಾಮಿಕ ಚೀಲದ ಜೊತೆ ಹಾಲಿಗೆ ಬರ್ತಾಳೆ. ಎಲ್ಗಮ್ಮ? ಮಾರ್ಕೆಟ್ಗೆ ಹೋಗ್ತಾ ಇದ್ದೀನತ್ತೆ. ಹೊಸ ಮಾವಿನಕಾಯಿನ? ಹೌದು ಅತ್ತೆ, ನಾವು ಮತ್ತೆ ಉಪ್ಪಿನಕಾಯಿ ಹಾಕ್ಬೇಕಲ್ಲ. ನಾನು ಬರ್ಬೇಕಾ? ನೀನೇ ತಗೊಂಡ್ಬರ್ತೀಯ? ನೀವು ಬೇಡಿ ಅತ್ತೆ, ಈಗ ನಾನು ಹೊಸ ಸೊಸೆ ಅಲ್ವಲ್ಲ. ಸೊಸೆಯಾಗಿ ನಾನು ಬಂದು ವರ್ಷವಾಗಿ ಹೋಗಿದೆ. ನಿಮ್ಮಿಂದ ನಾನು ಎಷ್ಟೋ ಕಲ್ತಿದ್ದೀನಿ. ನಾನು ಮಾರ್ಕೆಟ್ಗೆ ಹೋಗಿ ನನಗೆ ನಾನೇ ಹೊಸ ಮಾವಿನಕಾಯಿನ ತಂದು ಉಪ್ಪಿನಕಾಯಿ ಹಾಕ್ತೀನಿ. ಅನಾಮಿಕಾ ನಂಬಿಕೆಯಿಂದ ಹೇಳುತ್ತಾಳೆ. ಸರಿಯಮ್ಮ ಸೊಸೆಯೇ, ಜಾಗೃತಿಯಾಗಿ ಹೋಗಿ ಬಾ ಮತ್ತೆ ಎಂದು ಅನ್ನುತ್ತಾಳೆ. ಅನಾಮಿಕಾ ಮನೆಯಿಂದ ಹೊರಟು ಅದೇ ದಾನಯ್ಯನ ಹತ್ರಕ್ಕೆ ಬರ್ತಾಳೆ. ದಾನಯ್ಯ ಅನಾಮಿಕಳನ್ನು ನೋಡಿ ಗುರುತು ಹಿಡಿಯುತ್ತಾನೆ. ಚೆನ್ನಾಗಿದ್ಯಮ್ಮ ತಾಯಿ. ನನ್ನನ್ನು ಗುರ್ತಿಡಿದ್ರ ಅಜ್ಜಯ್ಯ? ನಿಮ್ಮ ಅತ್ತೆ ಜೊತೆ ಮಾತಾಡಿ ನನಗೆ ಸರಿಯಾದ ದರಕ್ಕೆ ಕೊಡಿಸಿದೆ. ನನ್ನ ಕಷ್ಟವನ್ನು ಗುರ್ತಿಸಿದ್ಯಮ್ಮ ನೀನು. ನಾನು ನೆನಪಿಟ್ಕೊಳ್ಳದೆ ಹೇಗಿರ್ತೀನಿ ತಾಯಿ? ಬಹಳ ಸಂತೋಷ ದೊಡ್ಡಯ್ಯ. ಈ ವರ್ಷ ರೇಟ್ ಹೇಗಿದೆ? ರೇಟ್ ಹೇಗಿದ್ರೆ ಏನಿದೆ ತಾಯಿ, ನಿನಗೆ ಇಷ್ಟ ಬಂದ ಕಾಯಿನ ತಗೋ ಎಂದು ಹೇಳುತ್ತಲೇ ಹೊಸ ಉಪ್ಪಿನಕಾಯಿಗೆ ಮಾವಿನಕಾಯಿ ತಗೋತಾಳೆ. ಮನೆಗೆ ಬಂದು ಅತ್ತೆ ಶಾರದಾ ಹೇಳಿದ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಳೆ. 3 ದಿನದ ನಂತರ ಎಲ್ಲರೂ ತಿಂದು ಆ ಉಪ್ಪಿನಕಾಯಿ ತುಂಬಾ ರುಚಿಯಾಗಿದೆ ಅಂತ ಹೇಳ್ತಾರೆ. ಈಗ ನಮ್ಮ ಸೊಸೆ ಮಾಡಿದ ಉಪ್ಪಿನಕಾಯಿ ನಿಜವಾದ ಉಪ್ಪಿನಕಾಯಿ ಎಂದು ಮೆಚ್ಚಿಕೊಳ್ಳುತ್ತಾಳೆ ಶಾರದಾ. ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.